ಸಾಹಿತ್ಯದ ಓದು ಜಾಣತನವನ್ನು ಬಯಸುತ್ತದೆ. ಸಾಹಿತ್ಯದ ವಿಮರ್ಶೆಗೆ ಕೂಡ ಜಾಣತನ ಬೇಕು ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಹೇಳಿದರು. ಕಾರ್ವರ್ ನಗರದ ಬಾಡ ಶಿವಾಜಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿರುವ ಶಂಕರ್ ಬಾಬಿ ಸಾವಂತ ಸಭಾಭವನದಲ್ಲಿ ಶನಿವಾರ ಆಯೋಜಿಸಿದ್ದ 9ನೇ ತಾಲೂಕಾ ಸಾಹಿತ್ಯ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆಯ ನೆಲ ಮಹಾತ್ಮ ಗಾಂಧೀಜಿಯವರೊಡನೆ ಅತ್ಯಂತ ಆಪ್ತ ಸಂಬಂಧ ಇಟ್ಟುಕೊಂಡಿರುವ ಸ್ವಾತಂತ್ರ್ಯ ಹೋರಾಟಗಾರರ ನೆಲ. ತಮ್ಮ ಆದರ್ಶ ಕವಿ ಪಂಪ ಕೂಡ ಇದೇ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯವರು ಎನ್ನುವುದು ಹೆಮ್ಮೆಯ ಸಂಗತಿ ಎಂದರು. ಸಂವಿಧಾನ ನಾವು ಪಾಲಿಸಬೇಕಾದ ಗ್ರಂಥ. ಸಂವಿಧಾನ ನಮಗೆ ಆಪತ್ಯ ಆಗಬಾರದು. ಸಂವಿಧಾನದ ಗೋಡೆಯನ್ನ ನಾವೆಲ್ಲ ಕಾಪಾಡಿಕೊಳ್ಳಬೇಕಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು. ಅಜ್ಞಾನವನ್ನು ವಿಜೃಂಭಿಸುವ, ದೇಹದಿಂದ ಹೊರಹೋಗುವ ವಿಸರ್ಜನೆಯಿಂದ ರೋಗವಾಸಿಯಾಗ್ತದೆ ಅಂತ ಹೇಳಿ ನೂರಾರು ಕೋಟಿ ರೂಪಾಯಿ ಅದರ ಮೇಲೆ ಸಂಶೋಧನೆ ಮಾಡಿದ್ವಿ ಅಂತ ಹೇಳಿ, ಸಂಶೋಧನೆ ಮಾಡೋದಕ್ಕೆ ಎಷ್ಟು ಬೇಕಪ್ಪ? ಒಂದು ಚಿಟಿಕೆ ಸಾಕು. ನೀವು ಯಾವುದಾದ್ರೂ ಅಂಗಡಿಗೆ ಹೋದರೆ ಅಕ್ಕಿ ಹೇಗಿದೆ ಅಂತ ಕೇಳಿದ್ರೆ ಇಡೀ ಚೀಲ ತಂದು ಎದುರು ಇಡಲ್ಲ, ಒಂದಿಷ್ಟು ತಂದು ಎದುರು ಇಡ್ತಾರೆ. ಅದನ್ನ ಇದರಲ್ಲಿ ಹಾಕಿ, ಇದು ಹಾಗಲ್ಲ, ಲೋಡ್ಗಟ್ಟಲೆ ಸಗಣಿ ತಂದಿದ್ದೀವಿ ಅಂತ ಹೇಳಿ ಅದಕ್ಕೆ ಇಷ್ಟು ಚಾರ್ಜ್ ಆಯ್ತು ಅಂತ ಮಾಡೋದಕ್ಕೆ ಸಾಧ್ಯ ಆಗಿರುವ ಕಾಲದಲ್ಲಿ ಬಹುಶಃ ಯಾರೋ ಮಾಡಿರುವ. ಶಾಸಕ ಸತೀಶ್ ಸೈಲ್ ಮಾತನಾಡಿ, ಗಡಿ ಜಿಲ್ಲೆಯಾದ ಉತ್ತರ ಕನ್ನಡದಲ್ಲಿ ಉದ್ಯಮಗಳ ಸ್ಥಾಪನೆಯಾಗಬೇಕಿದೆ. ಕಾರವಾರದಲ್ಲಿ ಈಗಾಗಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕಿದೆ. ಒಂದು ವೇಳೆ ಈ ಬಜೆಟ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡದೇ ಇದ್ದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆಂದು ಈಗಾಗಲೇ ಘೋಷಿಸಿದ್ದೇನೆ ಎಂದರು. ಈಗ ಎಲ್ಲರಿಗೂ ಅನುಭವ ಬಂದಿದೆ. 10-15 ಸಾವಿರ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ವಾಪಸ್ ಬರ್ತಾರೆ. ನಮಗೂ ಗೊತ್ತುಂಟು, ಮಾದೇವಣ್ಣಿಗೂ ಗೊತ್ತುಂಟು. ಮಾದೇವಣ್ಣಿಗೆ ಹೀಗೆಲ್ಲ ಒಂದು ಊಟಕ್ಕೆ ಹೋದರೆ ಒಂದು ಬಿಲ್ ಕಡಿಮೆ ಅಂದರೆ 8,000 ಆಗ್ತದೆ. ಆದರೆ ಪಾಪ ಅವರು 15 ಸಾವಿರದಿಂದ ಆ ತಿಂಗಳನ್ನು ನಡೆಸೋದು ಹೆಂಗೆ ಅಂತ ಹೇಳ್ಕೊಂಡು, ಅವ್ರ ಫ್ಯಾಮಿಲಿಯನ್ನು ನಡೆಸೋದು ಹೆಂಗೆ, ಅವ್ರ ಮಕ್ಕಳನ್ನ ಹೇಗೆ ಓದಿಸೋದಂತ ವಿಚಾರ ಮಾಡಿದರೆ ಬಹಳ ಕಷ್ಟ. ಮತ್ತು ನಾನು ಇವತ್ತು 10 ಸಲ ಹೇಳಿದೆ, ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದೆ, ಏನಾಗ್ತದೆ, ಜಿಲ್ಲಾಧಿಕಾರಿಗಳು ಬರ್ತಾರೆ, ಹೋಗ್ಬಿಡ್ತಾರೆ, ಕೇಳ್ತಾರೆ, ಹೋಗ್ತಾರೆ. ಇವತ್ತು ಕಾಳಿ ನದಿ ಅಂತ ಹೇಳ್ತೇವೆ. ಕಾಳಿ ನದಿಯಲ್ಲಿ ನಮಗೆ ಏನು ಸಿಯಾಜ್ ಆಗ್ತದೆ ಅಂತ ಹೇಳ್ತಾರೆ. ಆದರೆ 9ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಜಿಡಿ ಗೋವಿಂದ ಕುಮಾರ್ ಅವರು ಮಾತನಾಡಿ, ನಾನೊಬ್ಬ ಸಾಹಿತ್ಯಕಾರನಲ್ಲ, ಕವಿಯೂ ಅಲ್ಲ, ಭಾಷಣಗಾರನೂ ಅಲ್ಲ. ನಾನೊಬ್ಬ ರಂಗಭೂಮಿ ಕಲಾವಿದ, ನಾಟಕಕಾರ, ಕಲಾಭಿಮಾನಿ, ಹಾಗೆಯೇ ಸಾಹಿತ್ಯಾಭಿಮಾನಿ. ನಾನೊಬ್ಬ ಜನಸಾಮಾನ್ಯನಾಗಿ ನನ್ನ ಸುತ್ತಲಿನ ಸಾಮಾನ್ಯ ಜ್ಞಾನದಲ್ಲಿ ನಾನು ಕಲಿತಂತಹ ನಮ್ಮ ಗ್ರಾಮೀಣ ಸೊಗಡಿನ ಕನ್ನಡ ಶಬ್ದಗಳೇ ನನ್ನ ಬರವಣಿಗೆಗೆ ಕಾರಣ ಎಂದರು. ನೆಲ ಬೇಕು, ಕನ್ನಡ ಉಳಿಬೇಕು, ಕನ್ನಡ ಬೆಳೆಸಬೇಕು, ಕನ್ನಡ ಸರ್ವ ಧರ್ಮೀಯರಲ್ಲೂ ಇರಬೇಕು, ಭಾಷೆ ಸೌಹಾರ್ದತೆ ನೆಲೆಸಬೇಕು, ಜನರೆಲ್ಲರೂ ಪ್ರೀತಿಯಿಂದ ಬಾಳಿ ಬದುಕಬೇಕು. ಕನ್ನಡ ಭಾಷೆ ಎಲ್ಲ ಭಾಷೆಗಿಂತಲೂ ಅತಿ ಮಧುರವಾದ ಭಾಷೆ, ಅತಿ ಉತ್ತಮವಾದ ಭಾಷೆ. ಅಂದಿನಕ್ಕಿಂತಲೂ ಇಂದು ಕಾರವಾರದಲ್ಲಿ ಕನ್ನಡ ಉತ್ತಮ ಬೆಳವಣಿಗೆಯಲ್ಲಿದೆ. ಕಾರವಾರ ಸುತ್ತಮುತ್ತಲಿನ ಊರಿನ ಜಾತ್ರೆಯಲ್ಲಿ ಒಂದೆರಡು ಕಡೆ ಕೊಂಕಣಿ ನಾಟಕ, ಮರಾಠಿ ನಾಟಕ ಬಿಟ್ಟರೆ ಕನ್ನಡ ನಾಟಕಗಳು ಹೆಚ್ಚಾಗಿ ನಡೀತಿರುವುದು ಹೆಮ್ಮೆಯ ವಿಷಯ. ಅಂದರೆ ಕಾರವಾರ ಜನರಿಗೆ ಕನ್ನಡದ ಮೇಲೆ ಅಪಾರ ಅಭಿಮಾನ, ಗೌರವ ಇರುವುದನ್ನು ಇದು ತೋರಿಸುತ್ತದೆ. ನಮ್ಮ ತಾಲೂಕಿನಲ್ಲಿ ಒಂದು ಕಡೆ ಆಲಕ್ಕಿ, ಇನ್ನೊಂದು ಕಡೆ ಕಾಳಿ ನದಿಯ ಬದಿಯಲ್ಲಿ ಕುಣಬಿ, ಎರಡೂ ಬುಡಕಟ್ಟಿನವರಿದ್ದಾರೆ. ಸಮ್ಮೇಳನದ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷ ಮಾಧವ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ, ತಾಲೂಕಾ ಅಧ್ಯಕ್ಷ ರಾಮನಾಯ್ಕ್, ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷೆ ಪ್ರೇಮಾ ಟಿಆರ್ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ್ರು. ಇಲ್ಲಿ ವಿವಿಧ ರಾಜ್ಯದವರು, ಬೇರೆ ಬೇರೆ ರಾಜ್ಯದವರು ಇಲ್ಲಿದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ಬಹಳಷ್ಟು ಜನರ ಮನೆಯಲ್ಲಿ ಇಲ್ಲಿ ಕೊಂಕಣಿ ಭಾಷೆ, ಮರಾಠಿ ಭಾಷೆ ಮಾತಾಡ್ತಾರೆ. ಆದರೆ ಒಂದು ಮಾತ್ರ ಹೇಳಿಕ್ ಬಯಸ್ತೇನೆ, ನಮ್ಮೆಲ್ಲರ ಮೈಯಲ್ಲಿ, ನಮ್ಮ ಹೃದಯ ಎಲ್ಲ ಕನ್ನಡ 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 ಅಂತ ಹೇಳೋದು ಹರಿದಾಡ್ತಾ ಇದೆ. ನನಗೆ ನಿನ್ನೆ ವಿನಯ್ ನಾಯ್ಕ್ ಅಂತ ಫೋನ್ ಮಾಡಿದ್ರು. ಅವರು ಹೇಳಿದರು,
ಅವರು ಗೋವಾದಲ್ಲಿ ಆದ ಸಮಸ್ಯೆಗಳು ಈ 70ರ ಇಳಿ ವಯಸ್ಸಿನಲ್ಲಿಯೂ ಕೂಡ ತನ್ನದೇ ಆದ ಗೆಳೆಯರ ಬಳಗವನ್ನು ಕಟ್ಟಿಕೊಂಡು, ಕನ್ನಡದ ಬಂಧುಗಳ ಬಳಗವನ್ನು ಕಟ್ಟಿಕೊಂಡು ಇಷ್ಟೊಂದು ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಕೂಡ ಇದು ಅವರನ್ನು ಸ್ಮರಿಸುವಂಥದ್ದು. ಕಾರವಾರದ ಬಗ್ಗೆ ವಿಶೇಷವಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ರಾಮನಾಯ್ಕರು ಈಗಾಗಲೇ ಹೇಳಿದ್ದಾರೆ, ಒಂದು ಬಹುಭಾಷೆಯ ನೆಲವಾಗಿ ಒಂದಿಷ್ಟು ಕೆಲವು ಬೇರೆ ಭಾಷೆಗಳ ಜೊತೆಗೇನೆ ಬೆಳೆಸ್ತಾ ಬಂದಿರುವಂಥ ಒಂದು ಗಟ್ಟಿಯಾದ ನೆಲ. ಈ ನೆಲದಲ್ಲಿ ಇನ್ನೂ ಕೂಡ ಹೆಚ್ಚು ಕನ್ನಡದ ಕೆಲಸಗಳಾಗಬೇಕು ಎನ್ನುವ ಅರಿವು ಖಂಡಿತ ನನಗಿದೆ. ನಾನು ಹಿಂದೊಮ್ಮೆ ಹೇಳಿದ್ದೆ, ಇಲ್ಲಿಯ ಗಡಿ ಶಾಲೆಗಳನ್ನು ಅವೈಜ್ಞಾನಿಕವಾದ ಮಾನದಂಡಗಳನ್ನು ಇಟ್ಟು ಸರ್ಕಾರ ಮುಚ್ಚು, ಒಂದೇ ಜಾತಿಗೆ, ಒಂದೇ ಧರ್ಮಕ್ಕೆ, ಒಂದೇ ಭಾಷೆಗೆ ಸೀಮಿತವಾಗಿ ಇಲ್ಲಿ ಮೆರೆತೇನೆ ಅಂದರೆ ಯಾರಿಗೂ ಸಾಧ್ಯವಿಲ್ಲ, ಯಾರೂ ಉದ್ಧಾರ ಆಗೋದಿಲ್ಲ. ನಾನು ಹೇಳಿದ್ರೆ ಕನ್ನಡ ಇಷ್ಟು ಗಟ್ಟಿಯಾಗಬೇಕಾದರೆ ನಾವು ಪ್ರೀತಿಯ ಬೀಜವನ್ನು, ಅದು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಬಿತ್ತಿದ ಬೀಜ ಇವತ್ತು ಕನ್ನಡದ ಮರವಾಗಿ ನಮಗೆ ಫಲ ನೀಡ್ತಾ ಇದೆ. ನಾವು ಯಾವ ನನಗೆ ಇವತ್ತಿನ ಒಂದು ವಿಶೇಷ ಅಂತ ಹೇಳಿದರೆ, ಜಿ ಡಿ ಗೋವಿಂದ ಕುಮಾರ್ ಅವರು ನಮ್ಮ ಇವತ್ತಿನ ಈ ಕನ್ನಡ ಅನ್ನೋದೇನಿದೆಯಲ್ಲ, ಈ ಕನ್ನಡ ಅನ್ನೋದು ನನ್ನಂಥವರನ್ನು ಗೌರವಿಸುವಂತಹ ವೇದಿಕೆ ಅಲ್ಲ ಇದು. ನನಗೆ ರಾಮಣ್ಣ ಸುಮಾರು ಒಂದು 5-6 ವರ್ಷದಿಂದ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ನೀವು ಅಧ್ಯಕ್ಷರಾಗಬೇಕು, ಒಂದು ಬಾರಿ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಒಂದು ದಿವಸ. ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್, ಜಿಲ್ಲಾ ಕಸಪ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್, ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರ್, ರಂಗಭೂಮಿ ಕಲಾವಿದರ ವೇದಿಕೆ ಅಧ್ಯಕ್ಷ ಸುರೇಶ್ ವಿ ನಾಯ್ಕ್, ನಗರಸಭೆ ಮಾಜಿ ಸದಸ್ಯ ದೇವಿದಾಸ್ ನಾಯ್ಕ್, ಕಾರವಾರ ಕಸಪ ಮಹಿಳಾ ಸಮಿತಿ ಅಧ್ಯಕ್ಷೆ ಖೈರುನ್ನಿಸಾ ಶೇಖ್, ಕನ್ನಡಾಂಬೆಯ ವೇಷ ಧರಿಸಿದ್ದ ಯಶಸ್ವಿನಿ ಮಾಧವ್ ನಾಯಕ್ ಉಪಸ್ಥಿತರಿದ್ದರು. ಜಿಡಿ ಮನೋಜೆ ಸಮ್ಮೇಳನಾಧ್ಯಕ್ಷರ ಪರಿಚಯ ಮಾಡಿದ್ರು. ಯಮುನಾ ಗಾಂವ್ಕರ್ ಉದ್ಘಾಟಕರ ಪರಿಚಯ ಮಾಡಿದ್ರು. ಗಣೇಶ್ ಬಿಷ್ಣನವರ್ ನಿರೂಪಿಸಿದ್ರು. ಬಾಬು ಎಂ ಶೇಖ್ ವಂದಿಸಿದ್ರು. ಇದಕ್ಕೂ ಮುನ್ನ ರಾಷ್ಟ್ರ ಧ್ವಜಾರೋಹಣ, ಪರಿಷತ್ತಿನ ಧ್ವಜಾರೋಹಣ, ನಾಡ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಿತ್ರ ಸಮಾಜದಿಂದ ಭವ್ಯ ಮೆರವಣಿಗೆಗೆ ಬಿಇಒ ಉಮೇಶ್ ನಾಯ್ಕ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ರು. ಈ ಮೆರವಣಿಗೆಯಲ್ಲಿ 500 ಮೀಟರ್ ಉದ್ದದ ಕನ್ನಡ ಧ್ವಜವನ್ನ ಮೆರವಣಿಗೆ ಮೂಲಕ ಕೊಂಡೊಯ್ದ ದೃಶ್ಯ ಮನಕ್ಕೆ ಮುದ ನೀಡುವಂತಿತ್ತು. ಸಾವಿರಾರು ಕನ್ನಡಾಭಿಮಾನಿಗಳು, ಗಣ್ಯರು, ಮಹಿಳೆಯರು, ಸಾಹಿತಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭವ್ಯತೆ ಮೂಡಿಸಿದ್ರು. ಮೆರವಣಿಗೆಯಲ್ಲಿ ಡೋಳು ಕುಣಿತ ಹಾಗೂ ನಾನಾ ವೇಷಧಾರಿಗಳು ಆಕರ್ಷಣೆ ತುಂಬಿದ್ರು.